ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತೊಂದು ಹೊಸ ಕಂಟ್ರಿಗೆ ಬಂದಿದ್ದೀನಿ. ಈ ಕಂಟ್ರಿ ಹೆಸರು ತುರ್ಕಿ. ತುರ್ಕಿದ ಮೇನ್ ಸಿಟಿ ಹೆಸರು ಇಸ್ತಾನ್ಬುಲ್ಗೆ ಬರಬೇಕು ಅಂತ ಬಹುದಿನದ ಆಸೆ ಇತ್ತು ನಮ್ಮಿಬ್ಬರಿಗೂ. ಇವತ್ತು ನನ್ನ ಜೊತೆಗೆ ನನ್ನ ವೈಫು ಬಂದಿದ್ದಾರೆ. ಇಸ್ತಾನ್ಬುಲ್ ಸ್ಪೆಷಾಲಿಟಿ ಏನಂದರೆ ಇದೊಂದು ಮೇನ್ ಸಿಟಿ. ಒಂದು ಕಾಲದಲ್ಲಿ ಇದು ಭಾರಿ ಮೇನ್ ಟ್ರೇಡಿಂಗ್ ಸೆಂಟರ್ ಇತ್ತು. ಆಮೇಲೆ ಇನ್ನೊಂದು ಮೇನ್ ವಿಶೇಷತೆ ಏನಂದರೆ ಒಂದು ಸೈಡಲ್ಲಿ ನೀವು ಯುರೋಪ್ ಖಂಡನ ನೋಡ್ತೀರಾ, ಇನ್ನೊಂದು ಸೈಡಲ್ಲಿ ನೀವು ಏಷ್ಯಾ ಖಂಡನ ನೋಡ್ತೀರಾ. ಅಂಥ ಒಂದು ಅದ್ಭುತ ಸಿಟಿ ಇಸ್ತಾನ್ಬುಲ್. ಬನ್ನಿ, ಇಸ್ತಾನ್ಬುಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನಚರಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವಿಲ್ಲಿ ಯಾವ ಥರ ಬಂದ್ವಿ, ವೀಸಾ ಹೇಗೆ ಪಡ್ಕೊಂಡ್ವಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂತರ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ. ಬನ್ನಿ. ಈಗ ನಂದು ಇಮಿಗ್ರೇಷನ್ ಮುಗಿದು HIA ಅಹಮದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ಬಂದಿದ್ದೀನಿ. ಇದು ಒನ್ ಆಫ್ ದಿ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಇನ್ ದ ವರ್ಲ್ಡ್. 2014 ಇನಾಗ್ರೇಟ್ ಆಯಿತು ಅದು ಅಹಮದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆಮೇಲೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಟೆಡಿ ಬೇರ್. ಅದು ಲ್ಯಾಂಪ್ ಬೇರ್ ಅಂತಲೂ ಕರೀತಾರೆ. ಅದು ಎಷ್ಟು ಕಾಸ್ಟ್ಲಿ ಅಂದರೆ ಮುಂಚೆ ಸೀಗ್ರಾಮ್ಸ್ ಅಂತ ನ್ಯೂಯಾರ್ಕಲ್ಲಿತ್ತು. ಅಲ್ಲಿಂದ ರಿಚ್ ಕತಾರಿ ಒಬ್ಬರು ಆಪ್ಷನ್ ಮಾಡಿ ತೊಗೊಂಬಂದಿದ್ದಾರೆ. ಅದೊಂಥರ ಸೆಲ್ಫಿ ಸ್ಪಾಟ್ ಆಗೋಗಿದೆ ಈಗೆಲ್ಲರೂ. ಇವತ್ತು ಇಷ್ಟೊಂದು ರಶ್ ಇರೋ ಕಾರಣವೇ ರಜೆ, ರಂಜಾನ್ ಅಂಥೇಳಿ ಇಲ್ಲಿ 4 ದಿವಸ ರಜೆ ಕೊಟ್ಟಿದ್ದಾರೆ. ಹಾಗಾಗಿ ಇಷ್ಟೊಂದು ರಶ್ ಇದೆ. ಅದು ಟೆಡಿ ಬೇರ್ ನೋಡಿ 7 ಮೀಟ್ರ್ ಉದ್ದ ಇದೆ. ಹತ್ತಿರ 20 ಟನ್ ಇದೆಯಂತೆ ತೂಕ. ಇಲ್ಲಿಗೆ ಬಂದವರೆಲ್ಲ ಅಲ್ಲೊಂದು ಸೆಲ್ಫಿ ತೊಗೋತಾರೆ. ಹತ್ರ ಹೋಗ್ತಾ ಇದ್ದೀನಿ. ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೀವೇ ನೋಡಿ ಎಷ್ಟು ಜನ ತೊಗೋತಾ ಇದ್ದಾರೆ ಅಂತ ಸೆಲ್ಫಿ. ಒಬ್ಬರು ಬಂದರು, ಇನ್ನೊಬ್ಬರು ಬಂದರು. ಈ ಏರ್ಪೋರ್ಟ್ ಒಂಥರ ಐಕಾನಿಕ್ ಸ್ಪಾಟ್ ಇದು, ಸೆಲ್ಫಿ ಸ್ಪಾಟ್. ಟರ್ಕಿ ವೀಸಾ ಬಗ್ಗೆ ಹೇಳೋದಾದರೆ, ಟರ್ಕಿ ವೀಸಾಗೆ ಕಾಸ್ಟ್ ಎಷ್ಟು ಗೊತ್ತಾ ನಿಮಗೆ? ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ ನಾವು ವಿಚಾರಿಸಿದಾಗ ಇಟ್ ವಾಸ್ ಅರೌಂಡ್ 18,000 ಪ್ಲಸ್. ಜೊತೆಗೆ ಬೇಜಾನ್ ಡಾಕ್ಯುಮೆಂಟ್ಸ್ ಕಳಿಸ್ಬೇಕು ನಾವು. ಅಂದರೆ ನಿಮ್ಮ ಪೇ ಸ್ಲಿಪ್ಪು, ಲಾಸ್ಟ್ 6 ಮಂತ್ಸ್ದು ಬ್ಯಾಂಕ್ ಸ್ಟೇಟ್ಮೆಂಟ್, ಪಾಸ್ಪೋರ್ಟ್ ಕಾಪಿ, ಈ ಥರ ಸೆವರಲ್ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು. ಈವನ್ ಇನ್ ದೋಹಾದಲ್ಲೂ ಅಷ್ಟೇ ಟರ್ಕಿ ವೀಸಾ ಬಂದು ಹತ್ತಿರ 16,000 ಆಗ್ತದೆ ರುಪೀಸಲ್ಲಿ.
ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಯು ಎಸ್ ವೀಸಾ, ನಿಮ್ಮದು ವ್ಯಾಲಿಡ್ ಯು ಎಸ್ ವೀಸಾ ಇದ್ದರೆ ನಿಮಗೆ ಈ ವೀಸಾ ತೊಗೋಬೋದು. ನೀವು ಆನ್ಲೈನಲ್ಲಿ ನೀವು ಆರಾಮಾಗಿ ಈ ವೀಸಾ ತೊಗೋಬೋದು. ಸೊ ಹಾಗಾಗಿ ಏನು ಮಾಡಿದ್ವಿ, ನಾನು ಮತ್ತು ನಮ್ಮ ವೈಫಿಗೆ ಇಬ್ರಿಗೂ ನನಗೆ ಯು ಎಸ್ ವೀಸಾ ಇರೋದ್ರಿಂದ ಯು ಎಸ್ ವೀಸಾಗೆ ನಾವು ಜಸ್ಟ್ $185 ಕಟ್ಟಿದ್ವಿ. $185 ಅಂದರೆ $13,000-14,000 ಬರುತ್ತೆ ನಿಮಗೆ. ಅಷ್ಟು ಕಟ್ಟಿದ್ರೆ 10 ವರ್ಷ ವ್ಯಾಲಿಡ್ ಇರ್ತದೆ ಯು ಎಸ್ ವೀಸಾ. ಜೊತೆಗೆ ಟರ್ಕಿಗೆ ನೀವು ಜಸ್ಟ್ ಈ ವೀಸಾ ಪೇ ಮಾಡ್ಬೋದು. ಈ ವೀಸಾಗೆ ಜಸ್ಟ್ $44 ಏನೋ ತೊಗೊಂಡ್ರು, ಅಂದರೆ $3,500-4,000 ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ಹತ್ತತ್ರ ವೀಸಾದಲ್ಲೇ ನಾವು $12,000 ಸೇವ್ ಮಾಡಿದ್ದೀವಿ. ಸೊ ಇದು ಬಂದು ಯು ಎಸ್ ವೀಸಾ ಇಂದ ನಾವು ಟರ್ಕಿ ಆನರೇಬಲ್ ಅಲ್ಲ, ಈ ವೀಸಾಗೆ ಹೋಗ್ತಾ ಇರೋ ವಿಧಾನ. ಈಗ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ನಮ್ಮದು ಆಲ್ಮೋಸ್ಟ್ 45 ಮಿನಿಟ್ಸ್ ಲೇಟ್ ಆಗಿದೆ. C82 ಟೈಮ್ ಬಂದು 2:30 ಗಂಟೆ. ಈಗ ಸೊ ಬನ್ನಿ ಒಳಗಡೆ ಹೋಗೋಣ. ಫ್ಲೈಟ್ ಒಳಗಡೆ ಪೆಗಾಸಸ್ ಫ್ಲೈಟ್ ಇದು. ನಂದು ಇದು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು ಪೆಗಾಸಸ್. ಇದು ಟರ್ಕಿ ಅವ್ರದ್ದೇ, ಟರ್ಕಿ ರಾಷ್ಟ್ರತೆ ಆಫ್ಟರ್ ಟರ್ಕಿಶ್ ಏರ್ಲೈನ್ಸ್. ಇದು ಒಂದು ಏರ್ಲೈನ್ಸು ಪೆಗಾಸಸ್ ಅಂತ. ಬನ್ನಿ ಒಳಗಡೆ ತೋರಿಸ್ಕೊಡ್ತೀನಿ ಹೇಗಿದೆ ನೋಡೋಣ. ನಾನು 10 ಗಂಟೆ ಆಯಿತು ರೀಚ್ ಆಗೋಕ್ಕೆ. ಇದೇ ನಮ್ಮ ಹೋಟೆಲ್ ಝೂರಿಚ್ ಇಸ್ತಾನ್ಬುಲ್ ಅಂತ. ಫತಿಹಾ ಅನ್ನೋ ಒಂದು ಜಾಗದಲ್ಲಿದೆ. ಇದು ಸಿಟಿ ಸೆಂಟ್ರೆ. ಇಲ್ಲಿಂದೆಲ್ಲ ಹತ್ರ, ಎಲ್ಲ ಮಾಸ್ಕೋ ಹತ್ರ ಇದೆ. ಇಲ್ಲಿಂದ ಅಟ್ರಾಕ್ಷನ್ಸ್ ಎಲ್ಲ ಭಾರಿ ಹತ್ರ. ಬನ್ನಿ ಒಳಗಡೆ ಹೋಗ್ತಾ. ಸೊ ಹೋಟೆಲ್ ಒಳಗಡೆ ಈ ಥರ ಇದೆ, ಚೆನ್ನಾಗಿದೆ. ರೂಮ್ ಚಿಕ್ಕದು ನಮ್ಮದು, ತೋರಿಸ್ತೀನಿ ನಿಮಗೆ. ಸೊ 509 ಇದು ನಮ್ಮ ಹೋಟೆಲ್ಲು. ಈ ಥರ ಇದೆ. ಕಂಪ್ಯಾರಿಟಿವ್ಲಿ ಇಸ್ತಾನ್ಬುಲಲ್ಲಿ ಹೋಟೆಲ್ ರೂಮ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ. ಆಮೇಲೆ ಇದು ಪೀಕ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದಾರೆ ಕಾಸ್ಟ್ಲಿ. ಇದು ನಮ್ಮ ಪರ್ ನೈಟ್ 7,000 ಹತ್ರ ಬಿತ್ತು. ಬಾತ್ರೂಮ್ ಹೀಗಿದೆ.
ಚಿಕ್ಕದಾಗಿದ್ದು ಚೊಕ್ಕವಾಗಿದೆ. ಸೊ ಈಗ ಬೇಗ ರೆಡಿ ಆಗ್ತಾ ಇದ್ದೀನಿ ಇವತ್ತಿನ ಟೂರ್ ಸ್ಟಾರ್ಟ್ ಮಾಡೋಕ್ಕೆ. ಇದೇ ಹೋಟೆಲ್ 6th ಫ್ಲೋರಲ್ಲಿ ಸ್ಪಾ ಮತ್ತು ಇಂಡೋರ್ ಪೂಲು ಇದೆ. ಪೂಲ್ ಯೂಸ್ ಮಾಡ್ಬೋದು. ತುಂಬ ಚಳಿ ಇದೆ, ಹಾಗಾಗಿ ಜನ ಇಲ್ಲ ಜಾಸ್ತಿ. ಈಗ ಟೈಮ್ 11 ಗಂಟೆ ಆಗಿರೋದ್ರಿಂದ ಎಲ್ಲ ಇಸ್ತಾನ್ಬುಲಲ್ಲಿ ಭಾರಿ ಫೇಮಸ್ ಅಂದರೆ ಹಮಾಮು ಅಂದರೆ ಇಲ್ಲಿ ಇಟ್ಕೊಂಡು ಕಲ್ಲಿನಲ್ಲಿ ಮಸಾಜ್ ಮಾಡ್ತಾರೆ ಬಾಡಿ ಪೇಯ್ನ್, ಬಾಡಿ ರಿಲ್ಯಾಕ್ಸೇಷನ್ಗೆ. ಇದು ನಮ್ಮ ಹೋಟ್ಲಲ್ಲೇ ಇದೆ ನೋಡಿ, ಈ ಥರ ಇದೆ ಹಮಾಮು. ಇವತ್ತಿನ ದಿನಚರಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಯಿತು, ನಾನು ದೋಹಾಯಿಂದ ಫ್ಲೈಟ್ ತೊಗೊಂಡಿದ್ದು. 1 hour ಲೇಟ್ ಆದ್ದರಿಂದ ನಾನು ರೂಮಿಗೆ ಬಂದಿದ್ದು ಲೇಟ್ ಆಯಿತು. ಸೊ ಕೊನೆಗೆ ಫೈನಲಿ ರೂಮ್ ಬಿಟ್ಟಿದ್ದೀವಿ. ಇವತ್ತು ಸುಲ್ತಾನ್ ಮೇಟ್ ಏರಿಯಾದಲ್ಲಿ ಏನೇನಾಗುತ್ತೆ ಕವರು ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಈಗ ನೋಡಿದ್ರಲ್ಲ ನೀವು ಒಂದು ಮಾನ್ಯುಮೆಂಟು. ಇದು ಓಲ್ಡೆಸ್ಟ್ ಮಾನ್ಯುಮೆಂಟ್ ಇನ್ ಇಸ್ತಾನ್ಬುಲ್. ಇದರ ಹೆಸರು ಒಬೆಲಿಸ್ಕ್ ಆಫ್ ಥಿಯೋಡೋಸಿಸ್ ಅಂತ. ಇದು ಒಂದು ಬೈಜಾಂಟಿನ್ ಟೈಮಲ್ಲಿ, ಈ ಒಂದು ಇಸ್ತಾನ್ಬುಲ್ ಇದೆಯಲ್ಲ, ಬೇರೆ ಬೇರೆ ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು. ಮೊದಲು ಬೈಜಾಂಟಿನ್ ಇದ್ದರು, ಆಮೇಲೆ ರೊಮನ್ ಎಂಪೈರ್ ಇದ್ದರು, ಜಾತ್ ನಂತರ ಒಟಮನ್ಸ್ ಬಂದರು. ಸೊ ಈ ರೀತಿಯಾಗಿ ಬೋತ್ ಕ್ರಿಶ್ಚಿಯಾನಿಟಿ ಜೊತೆಗೆ ಅರಬಿಕ್ ಎರಡೂ ಡೈನಾಸ್ಟಿಗಳಿಗೆ ಒಳಪಟ್ಟಿತ್ತು. ಹಾಗಾಗಿ ಕೆಲವೊಂದು ಜಾಗ ನಾನು ಮುಂದೆ ತೋರಿಸ್ತೀನಿ ನಿಮಗೆ. ಮುಂಚೆ ಇದಾಗಿ ಚರ್ಚ್ ಆಗಿದ್ದು, ನಂತರ ಮ್ಯೂಸಿಯಂ ಆಗಿ, ನಂತರ ಮತ್ತೆ ಮಸೀದಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಬಿಕಾಸ್ ಆಫ್ ದ ಪಾಪ್ಯುಲೇಷನ್ ಇರೋದ್ರಿಂದ. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆ ಪರ್ಟಿಕ್ಯುಲರ್ ರಾಜ, ಫಾರ್ ಎಕ್ಸಾಂಪಲ್ ಒಟಮನ್ ರಾಜರು ಮುಸ್ಲಿಮ್ಸ್ ಇದ್ದಾರೆ, ಅವರು ಅದನ್ನೇನು ಮಾಡ್ತಾರೆ, ಕನ್ವರ್ಟ್ ಮಾಡಿ ಮಸೀದಿ ಮಾಡಿದ್ದಾರೆ. ಆ ಥರ. ಅದೇ ಹಿಂದ್ಗಡೆ ಒಂದು ಕಾಣಿಸ್ತಾ ಇದೆ ನೋಡಿ, ಅದು ಈಜಿಪ್ಟಿಂದ ತಂದಿದ್ದಾರೆ. ಈಜಿಪ್ಟಿನ ರಾಜರ ಟೈಮಲ್ಲಿ ತಂದೆ ಇಲ್ಲಿ ನಿಲ್ಲಿಸಿರೋಂಥ ಇದಾಗಿದೆ. ಬನ್ನಿ ನೆಕ್ಸ್ಟ್ ಮುಂದೆ ಹೋಗ್ತಾ ತೋರಿಸ್ತೀವಿ. ನೋಡಿ, ಈಗ ಬಂದಿರೋದು ನಾವು ಸುಲ್ತಾನಮೆಟ್ ಮಾಸ್ಕ್ ಅಂತ. ಈ ಸುಲ್ತಾನಮೆಟ್ ಮಾಸ್ಕಿಂದನೇ ಎಷ್ಟು ಫೇಮಸ್ ಅಂದರೆ, ಸುತ್ತಮುತ್ತಲಿನ ಎಲ್ಲ ಜಾಗಗಳಿಗೂ ಸುಲ್ತಾನಮೆಟ್ ಏರಿಯಾ ಅಂತಲೇ ಹೇಳ್ತಾರೆ. ಇದನ್ನು ಬ್ಲೂ ಮಾಸ್ಕ್ ಅಂತಲೂ ಕರೀತಾರೆ. ಯಾಕಂದರೆ ಒಳಗಡೆ ತೋರಿಸ್ಕೊಳ್ತೀವಿ, ಎಲ್ಲದೂ ಆಲ್ಮೋಸ್ಟ್ ಎಲ್ಲ ಟೈಲ್ಸ್ ಬ್ಲೂ ಕಲರ್ ಇರೋದ್ರಿಂದ ಬ್ಲೂ ಮಾಸ್ಕ್ ಅಂತ ಕರೀತಾರೆ. ಇದನ್ನು 17ನೇ ಶತಮಾನದಲ್ಲಿ 1601ನಲ್ಲಿ ಅಹಮದ್ I ಅನ್ನೋರು ಇದನ್ನು ಒಟಮನ್ ಡೈನಾಸ್ಟಿ ಅವರು ಇದನ್ನು ಕಟ್ಟಿದ್ರು. ಸೊ ಸುಲ್ತಾನಮೆಟ್ ಅನ್ನೋ ಮಾಸ್ಕನ್ನು ಅವರು ಕಟ್ಟಿದ್ದು. ನಂತರ ಇದನ್ನು ಸ್ವಲ್ಪ ದಿವಸ ಮ್ಯೂಸಿಯಮ್ ಆಗಿತ್ತು. ಅದಾದಮೇಲೆ ಈಗ ಮತ್ತೆ ಮಾಸ್ಕ್. ಯೂಶಲಿ ಪ್ರೇಯರು ನಡೀತದೆ ಇಲ್ಲಿ. ಫ್ರೈಡೇಸ್ ಪ್ರೇಯರ್ಗೆ ಸ್ವಲ್ಪ ಬ್ರೇಕ್ ಕೊಡ್ತಾರೆ. ಈಗ ನೋಡ್ಬೋದು, ರಜಾ ಆಗಿರೋದ್ರಿಂದ ಆಮೇಲೆ ಸೊ ಆಗಿಯಾ ಸೋಫಿನ ಇಂಥ ಚೆನ್ನಾಗಿ ಕಟ್ಟಬೇಕು ಅಂತೇಳಿ ಆ ಟೈಮಲ್ಲಿ ಆ ರಾಜ ಇದನ್ನು ಮಾಡಿದ. ಇದನ್ನು ಕೆಲವರು ಮುಸ್ಲಿಮ್ ಸ್ಕಾಲರ್ಸ್ಗಳು ಇದನ್ನು ಅಪೋಸು ಮಾಡಿದ್ರು. ಬಟ್ ಅಂದರೂ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಈ ಒಂದು ಬ್ಲೂ ಮಾಸ್ಕ್ ಆಗಿಯಾ ಸೋಫಿಗಿಂತ ಗ್ರ್ಯಾಂಡಾಗಿ ಬರಬೇಕು ಅಂಥೇಳಿ ಸಿಕ್ಕಾಪಟ್ಟೆ ಖರ್ಚು ಮಾಡಿ ರೆಡಿ ಮಾಡಿರೋವಂಥ ಒಂದು ಮಾಸ್ಕ್, ಬ್ಲೂ ಮಾಸ್ಕ್. ಬನ್ನಿ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ ನೋಡೋಣ.
ಮೆಟ್ ಏರಿಯಾದಲ್ಲಿ ನಿಂತಿದ್ದೀನಿ. ಆಗಲೇ ಹೇಳ್ದಂಗೆ ಸುಲ್ತಾನ ಮೆಟ್ ಏರಿಯಾ ಬಂದಿರೋದು ಹೆಸರು ಸುಲ್ತಾನ್ ಮಾಸ್ಕ್ ಅಂತ. ಇದು ಸುಲ್ತಾನ್ ಮಾಸ್ಕ್, ಬ್ಲೂ ಮಾಸ್ಕ್ ಅಂತ ಹೇಳ್ತಾರೆ. ಇದರ ಎದುರುಗಡೆನೆ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಕಾಣಿಸ್ತಾ ಇರೋದು ಇನ್ನೊಂದು ಪ್ರಸಿದ್ಧವಾದ ಯುನೆಸ್ಕೋ ರಿಕಗ್ನೈಸ್ಡ್ ಮಾನ್ಯುಮೆಂಟ್ ಗದಿಯಾ ಸೋಫಿಯಾ. ಇದ್ರ ಬಗ್ಗೆ ಇದೇ ಗದಿಯಾ ಸೋಫಿಯಾ. ಈಗ ಸಮಯ ಸಾಯಂಕಾಲ 7 ಗಂಟೆ ಆಗಿದೆ. ಅಂದರೂ ನೋಡಿ ಬೆಳಗ್ಗೆ ಹೇಗಿದೆ. ಈವ್ನಿಂಗು ನೈಟ್ ಕ್ರೂಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಾಸ್ಫೋರಸ್ ಬೋಟ್ ಕ್ರೂಸ್ ಅಂತ. ಸೊ ಅಲ್ಲೇ ಇದೆ ನಮ್ಮದು ಬೋಟು, ಕಾಣಿಸ್ತಾ ಇದೆಯಾ ನೋಡಿ. ಇಷ್ಟು ಜನ ಹೋಗ್ತಾ ಇದ್ದಾರೆ. ಬಾಸ್ಫೋರಸ್ ಕ್ರೂಸ್ ಈವ್ನಿಂಗ್ ಸನ್ಸೆಟ್ ಬೋಟಿಂಗ್ ಅಂತ ಹೇಳ್ತಿದ್ದಾರೆ.